ಬೆಳಂಬೆಳಗ್ಗೆ ಕೇಂದ್ರ ಸರ್ಕಾರ ದೇಶದ ಜನರಿಗೆ ಇವತ್ತು ಆಘಾತಕಾರಿ ಸುದ್ದಿಯನ್ನ ನೀಡಿದೆ, ಶಾಕಿಂಗ್ ಸುದ್ದಿಯನ್ನ ನೀಡಿದೆ. ಮತ್ತೆ ಪೆಟ್ರೋಲ್ ಹಾಗೂ ಡೀಸೆಲ್ ಬೆಲೆ ಏರಿಕೆಯಾಗಿದೆ. ತೈಲ ಬೆಲೆ ಏರಿಕೆಯಾಗಿದ್ದು ಜನಸಾಮಾನ್ಯರಿಗೆ ಬರ ಸಿಡಿಲು ಬಡಿದಂತಾಗಿದೆ. ಕೇವಲ 10 ದಿನಗಳ ಅಂತರದಲ್ಲಿ ಇದು 4ನೇ ಬಾರಿ ತೈಲ ಬೆಲೆಯ ಏರಿಕೆ ಆಗ್ತಿರೋದು. 1 ಲೀಟರ್ ಪೆಟ್ರೋಲ್ ಬೆಲೆ ₹2.61 ಏರಿಕೆಯಾಗಿದ್ರೆ 1 ಲೀಟರ್ ಡೀಸೆಲ್ ಬೆಲೆ ₹2.71 ಏರಿಕೆ ಆಗಿದೆ. ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವಂತಹ ಯುದ್ಧದ ಹಿನ್ನೆಲೆಯಲ್ಲಿ ಹಾರ್ಮೋಸ್ ಜಲಸಂಧಿಯ ಬಿಕ್ಕಟ್ಟಿನ ನಡುವೆ ದೇಶದಲ್ಲಿ ಇಂಧನದ ಅಭಾವ ಎದುರಾಗಿತ್ತು. ಜೊತೆಗೆ ಜಾಗತಿಕ ಬಿಕ್ಕಟ್ಟಿನ ಸವಾಲುಗಳನ್ನು ಎದುರಿಸುವುದಕ್ಕೆ ಪ್ರಧಾನಿ ಮೋದಿ ದೇಶದ ಜನರಿಗೆ ಕರೆಯನ್ನ ನೀಡಿದ್ರು. ಈ ಹಾರ್ಮೋಸ್ ಜಲಸಂಧಿ ಬಂದ್ ಆಗಿದ್ರಿಂದ ದೇಶಕ್ಕೆ ಆಮದಾಗಬೇಕಿದ್ದಂತಹ ಇಂಧನದಲ್ಲಿ ವ್ಯತ್ಯಯ ಆಗಿದ್ರಿಂದ ಹಲವು ತೈಲ ಕಂಪನಿಗಳಲ್ಲಿ ನಷ್ಟ ಎದುರಾಗಿತ್ತು. ಹಾಗಾಗಿ ಆ ನಷ್ಟವನ್ನು ಕೂಡ ಸರಿದೂಗಿಸುವುದಕ್ಕೆ ಪ್ರಧಾನಿ ಮೋದಿ ಅವರು ಇದೀಗ ಅಂದ್ರೆ ಕೇಂದ್ರ ಸರ್ಕಾರದಿಂದ ಬೆಲೆ ಏರಿಕೆಯಾಗಿದೆ. ಕಳೆದ 10 ದಿನಗಳ ಅಂತರದಲ್ಲಿ 4ನೇ ಬಾರಿಗೆ ಬೆಲೆ ಏರಿಕೆಯಾಗಿದೆ. ಪ್ರಧಾನಿ ಮೋದಿ ಅವರು ದೇಶದ ಜನರಿಗೆ ಇಂಧನ ಮಿತವ್ಯಯವನ್ನ ಮಾಡಬೇಕು, ಜೊತೆಗೆ ಸಾರ್ವಜನಿಕ ಸಾರಿಗೆಯನ್ನ ಬಳಸಬೇಕು, ವರ್ಕ್ ಫ್ರಮ್ ಹೋಮ್ ಮೊರೆ ಹೋಗಬೇಕು, ಆನ್ಲೈನ್ ಕ್ಲಾಸ್ ಅನ್ನ ಮಾಡಬೇಕು, ಈ ರೀತಿ ಹಲವು ಕರೆಯನ್ನ ನೀಡಿದ್ರು. ಅದಾದ ನಂತರ ಮೊದಲಿಗೆ ₹3.21 ಏರಿಕೆಯಾಗಿತ್ತು. ಪ್ರತಿ ಲೀಟರ್ ಪೆಟ್ರೋಲ್ ಬೆಲೆಯಲ್ಲಿ ₹3.21 ಏರಿಕೆಯಾಗಿದ್ರೆ ಡೀಸೆಲ್ ಬೆಲೆಯಲ್ಲಿ ₹3.11 ಏರಿಕೆಯಾಗಿತ್ತು. ಅದಾದ ನಂತರ 91 ಪೈಸೆ ಏರಿಕೆಯನ್ನ ಮಾಡಲಾಗಿತ್ತು. ಮತ್ತೆ ಕಳೆದ 2 ದಿನಗಳ ಹಿಂದೆ ಪೆಟ್ರೋಲ್ ಹಾಗೂ ಡೀಸೆಲ್ ಬೆಲೆಯಲ್ಲಿ ₹91 ಏರಿಕೆಯನ್ನ ಮಾಡಲಾಗಿತ್ತು. ಇದೀಗ ಮತ್ತೆ ಇಂದಿನಿಂದಲೇ ಜಾರಿಯಾಗುವಂತೆ ಪೆಟ್ರೋಲ್ ಬೆಲೆ ಹಾಗೂ ಡೀಸೆಲ್ ಬೆಲೆಯನ್ನ ಏರಿಕೆ ಮಾಡಲಾಗಿದೆ. 1 ಲೀಟರ್ ಪೆಟ್ರೋಲ್ ಬೆಲೆ ₹2.61 ಏರಿಕೆಯಾಗಿದ್ರೆ ಪ್ರತಿ ಲೀಟರ್ ಡೀಸೆಲ್ ಬೆಲೆ ₹2.71 ಏರಿಕೆ ಆಗಿದೆ. ಈಗಾಗಲೇ ಜನಸಾಮಾನ್ಯರ ಜೇಬಿಗೆ ಕತ್ತರಿ ಬಿದ್ದಿದೆ. ಪ್ರತಿನಿತ್ಯ ಜನರು ಯಾವ ಬೆಲೆ ಜಾಸ್ತಿ ಆಗ್ಬಿಡುತ್ತಪ್ಪ ಎನ್ನುವಂತಹ ಆತಂಕದಲ್ಲೇ ಬದುಕುವಂತಾಗಿದೆ. ಇಂಧನ ಬೆಲೆ ಏರಿಕೆ ಆಗ್ತಾ ಇದೆ, ಚಿನ್ನ ಬೆಳ್ಳಿ ಆಮದು ಬೆಲೆ ಏರಿಕೆ ಆಯಿತು, ಅದಾದ ನಂತರ ರಾಜ್ಯದಲ್ಲಿ ಹಾಲಿನ ದರ ಏರಿಕೆ ಆಯಿತು. ಈ ರೀತಿ ಪ್ರತಿನಿತ್ಯವೂ ಕೂಡ ಒಂದಲ್ಲ ಒಂದು ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಆಗ್ತಾ ಇದೆ. ಪೆಟ್ರೋಲ್ ಡೀಸೆಲ್ ಬೆಲೆಯಂತೂ ಕಳೆದ 10 ದಿನಗಳಿಂದ ಏರಿಕೆ ಆಗ್ತಾನೇ ಇದೆ. ಇವತ್ತು ಮತ್ತೆ ಕೇಂದ್ರ ಸರ್ಕಾರ ಇಂಧನ ಬೆಲೆಯನ್ನ ಏರಿಕೆ ಮಾಡಿದೆ. ಪ್ರತಿ ಲೀಟರ್ ಪೆಟ್ರೋಲ್ಗೆ ₹2.61 ಏರಿಕೆಯಾಗಿದ್ರೆ ಪ್ರತಿ ಲೀಟರ್ ಡೀಸೆಲ್ ಬೆಲೆ ₹2.71 ಏರಿಕೆ ಆಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.